ರಾಜ್ಯ ಕಾಂಗ್ರೆಸ್ನ ಕ್ಯಾಬಿನೆಟ್ ರೀಶಫಲ್ಗೆ ಸಿಕ್ತಾ ಗ್ರೀನ್ ಸಿಗ್ನಲ್. ಸಂಪುಟ ಪುನರ್ರಚನೆಗೆ ಸಮ್ಮತಿಯನ್ನು ಸೂಚಿಸಿದ್ರ ಹಾಗಿದ್ರೆ ಹೈನಾಯಕರು. ನಮ್ಮ ದೆಹಲಿ ಪಯಣ ರಾಜ್ಯದಲ್ಲಿ ಹೊಸ ಬೆಳವಣಿಗೆಗೆ ನಾಂದಿ ಆಡ್ತಾ ಇದೆ. 1.5 ತಿಂಗಳ ಒಳಗೆ ಮಂತ್ರಿ ಮಂಡಲ ಬದಲಾಗಬಹುದು. ಖರ್ಗೆ ಸಾಹೇಬ್ರ ಜೊತೆ 1.5 ಗಂಟೆ ಮಾತನಾಡಿದ್ದೀವಿ. 30 ಜನರ ಪೈಕಿ 20 ಜನರಿಗಾದರೂ ಅವಕಾಶವನ್ನ ಕೊಡಿ ಎಂದಿದ್ದೇವೆ. ನಮ್ಮ ನಾಯಕ ಡಿಸಿಎಂ ಡಿಕೆಶಿ ಅವರು ಎಲ್ಲೂ ಕೂಡ ಗರಂ ಆಗಿಲ್ಲ. ಹೇಳಿಕೆ ನೀಡುವಾಗ ನೋಡ್ಕೊಂಡು ಕೊಡಿ ಅಂತ ಹೇಳಿದ್ರು ಅಷ್ಟೇ. ಡಿಸಿಎಂ ಡಿಕೆಶಿ ಹಾಕಿರುವ ಲಕ್ಷ್ಮಣ ರೇಖೆಯನ್ನು ನಾವು ದಾಟೋದಿಲ್ಲ ಅಂತ ಹೇಳ್ತಿದ್ದಾರೆ. ಡಿಸಿಎಂ ಡಿಕೆಶಿ ಅವರು ನಮ್ಮ ಮೇಲೆ ಯಾವುದೇ ಸಿಟ್ಟ ಆಗಿಲ್ಲ, ಆಗೋದು ಇಲ್ಲ. ದೆಹಲಿ ಭೇಟಿಯ ಫಲಪ್ರದವಾಗಲಿ ಶಾಸಕ ಬೇಳೂರು ವಿಶ್ವಾಸ ಅಂತ ಹೇಳ್ತಿರುವಂಥದ್ದು. ಶಿವಮೊಗ್ಗದಲ್ಲಿ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯೂ ಕೂಲ್ ಆಗಿದೆ, ನಮ್ಮ ನಾಯಕರು ಸಹ ಕೂಲ್ ಆಗಿದ್ದಾರೆ. ದೆಹಲಿಗೆ ಹಿರಿಯ ಶಾಸಕರು ಸೇರಿ ನಮ್ಮ ಹೈಕಮಾಂಡ್ ಭೇಟಿಗೆ ಹೋಗಿದ್ವಿ. ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ಸುಮಾರು 1.5 ಗಂಟೆ ಮಾತುಕತೆ ಕೂಡ ನಡೆಸಿದ್ದೀವಿ. ಖರ್ಗೆ ಅವರು ನಮ್ಮ ಮಾತನ್ನ ಕುರಿತು ಶಾಂತವಾಗಿ ಕೇಳಿದ್ದಾರೆ ಕೂಡ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷದ ನಂತರ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ ವಿಚಾರವನ್ನ ಸಹ ಹೇಳಿದ್ದೀವಿ. ಪಾಸಿಟಿವ್ ಅಂಶ ಕಂಡು ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾವು 30 ಜನ ದೆಹಲಿಗೆ ಹೈಕಮಾಂಡ್ ಭೇಟಿಗೆ ಹೋಗಿದ್ವಿ. ಇದರಲ್ಲಿ ಎಲ್ಲರೂ ಕೂಡ ಆಕಾಂಕ್ಷಿಗಳು ಆಗಿರಲಿಲ್ಲ. ಸೊ ಇದರಲ್ಲಿ 20 ಜನರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ದೀವಿ. ನಾವು ದೆಹಲಿಗೆ ಹೋಗಿರೋದ್ರಿಂದ ರಾಜ್ಯದಲ್ಲಿ ಹೊಸ ಬೆಳವಣಿಗೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಡೆಲ್ಲಿಗೆ ಮೊನ್ನೆ ನಾವೆಲ್ಲ ಶಾಸಕರು, ಹಿರಿಯ ಶಾಸಕರೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಎಲ್ಲರೂ ಹೋಗಿದ್ದೀವಿ. ಒಂದು ಕೂಲಾಗಿದೆ, ಅಲ್ಲಿ ಡೆಲ್ಲಿಯಲ್ಲಿ ಕೂಲಾಗಿತ್ತು, ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೀವಿ. ಸುಮಾರು 1.5 ಗಂಟೆ ಚರ್ಚೆ ಮಾಡಿ ಮತ್ತು ರಾಜಕೀಯವಾಗಿ ಕೆಲವೊಂದು ಚರ್ಚೆಗಳನ್ನು ಮಾಡಿದರು. ತುಂಬ ಕೂಲಾಗಿ ಮಾತಾಡಿದರು. ವಾತಾವರಣ ಕೂಲಾಯಿತು, ಹೈಕಮಾಂಡು ಕೂಲಾಗಿದ್ದರು. ಹಾಗಾಗಿ ಒಳ್ಳೆ ನಮಗೆ ಅನ್ನಿಸ್ತದೆ, ಒಂದು ಪಾಸಿಟಿವ್ ಇದೆ ಅನ್ನಿಸ್ತದೆ. ವಿಚಾರವನ್ನು ಹೇಳಿದ್ದೀವಿ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷ ನಂತರ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಪುನರ್ರಚನೆ ಮಾಡಿ ತಿಳಿಸಿದ್ದೀವಿ. ಈ ಥರ ಇದೆ, ರಾಜಕೀಯದಲ್ಲಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದೋಯ್ತು. ಮುಂದೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದಗಳು ಇರಬೇಕು ನಮ್ಮೆಲ್ಲರಿಗೂ ಅಂತೆಲ್ಲ ಕೇಳಿದ್ದೀವಿ. ಹೋದಷ್ಟು 30 ಜನನೇ ನಾವು ಆಕಾಂಕ್ಷಿಗಳೆಲ್ಲ, ಅದೆಲ್ಲ ಒಂದು 20 ಜನರಿಗಾರು ಕೆಲವರಿಗೆಲ್ಲ ಮಾಡಿಕೊಡಿ ಅಂತ ನಾವೆಲ್ಲ ಕೇಳಿದ್ದೀವಿ. ಕೂತು ಚರ್ಚೆ ಮಾಡಿದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಸಹ ಒಳ್ಳೆಯ ಒಪಿನಿಯನ್ ಮಾಡಿದ್ದಾರೆ. ನನಗನ್ನಿಸ್ತದೆ ಹೋಗಿರೋದಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಆಗ್ಬೋದು ಅನ್ನೋದು ಅನಿಸ್ತದೆ. ಡೆಲ್ಲಿಗೆ ಮೊನ್ನೆ ನಾವೆಲ್ಲ ಶಾಸಕರು, ಹಿರಿಯ ಶಾಸಕರೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಎಲ್ಲರೂ ಹೋಗಿದ್ದೀವಿ. ಒಂದು ಕೂಲಾಗಿದೆ, ಅಲ್ಲಿ ಡೆಲ್ಲಿಯಲ್ಲಿ ಕೂಲಾಗಿತ್ತು, ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೀವಿ. ಸುಮಾರು 1.5 ಗಂಟೆ ಚರ್ಚೆ ಮಾಡಿ ಮತ್ತು ರಾಜಕೀಯವಾಗಿ ಕೆಲವೊಂದು ಚರ್ಚೆಗಳನ್ನು ಮಾಡಿದರು. ತುಂಬ ಕೂಲಾಗಿ ಮಾತಾಡಿದರು. ವಾತಾವರಣ ಕೂಲಾಯಿತು, ಹೈಕಮಾಂಡು ಕೂಲಾಗಿದ್ದರು. ಹಾಗಾಗಿ ಒಳ್ಳೆ ನಮಗೆ ಅನ್ನಿಸ್ತದೆ, ಒಂದು ಪಾಸಿಟಿವ್ ಇದೆ ಅನ್ನಿಸ್ತದೆ. ವಿಚಾರವನ್ನು ಹೇಳಿದ್ದೀವಿ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷ ನಂತರ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಪುನರ್ರಚನೆ ಮಾಡಿ ತಿಳಿಸಿದ್ದೀವಿ. ಈ ಥರ ಇದೆ, ರಾಜಕೀಯದಲ್ಲಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದೋಯ್ತು. ಮುಂದೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದಗಳು ಇರಬೇಕು ನಮ್ಮೆಲ್ಲರಿಗೂ ಅಂತೆಲ್ಲ ಕೇಳಿದ್ದೀವಿ. ಹೋದಷ್ಟು 30 ಜನನೇ ನಾವು ಆಕಾಂಕ್ಷಿಗಳೆಲ್ಲ, ಅದೆಲ್ಲ ಒಂದು 20 ಜನರಿಗಾರು ಕೆಲವರಿಗೆಲ್ಲ ಮಾಡಿಕೊಡಿ ಅಂತ ನಾವೆಲ್ಲ ಕೇಳಿದ್ದೀವಿ. ಕೂತು ಚರ್ಚೆ ಮಾಡಿದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಸಹ ಒಳ್ಳೆಯ ಒಪಿನಿಯನ್ ಮಾಡಿ